ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಲಾವಣ್ಯ ಬರ್ಬರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪೋಸ್ಟ್ ಹಾಕಿದ ಹಿನ್ನೆಲೆ ಕೆಲ ಪೇಜ್ಗಳ ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಖಾತೆಗಳ ವಿರುದ್ಧ ಎಫ್ಐಆರ್ ಆಗಿದೆ. ಬಿಎನ್ಎಸ್ ಸೆಕ್ಷನ್ 78, 126, 103 ಹಾಗೂ ಆರ್ಮ್ಸ್ ಆಕ್ಟ್ ನಡಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಆರೋಪಿ ಬಜರಂಗ ದಳ ಕಾರ್ಯಕರ್ತ ಅಂತ ಹೇಳಿ ಆತನ ಫೋಟೋನ ಆ ರೀತಿ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಪೋಸ್ಟ್ ಮಾಡಲಾಗಿತ್ತು. ಆರೋಪಿಯ ಭಾವಚಿತ್ರಕ್ಕೆ ಕೇಸರಿ ಶಾಲು ಹಾಕಿ ಹಣೆಗೆ ತಿಲಕ ಇಟ್ಟು ಹಾಗೆ ಮಾಡಿ ಪೋಸ್ಟ್ ಮಾಡಿದ್ರು. ಸೊ ಈ ರೀತಿಯ ಸುಳ್ಳು ಪೋಸ್ಟ್, ಸಮಾಜದ ಶಾಂತಿ ಕದಡುವಂಥ ಬರಹಗಳನ್ನು ಹಾಕಿದ್ದಂಥ ಆರೋಪಗಳಿತ್ತು. ಆ ರೀತಿಯ ಪೇಜ್ಗಳ ವಿರುದ್ಧ ಎಫ್ಐಆರ್ ಆಗಿದೆ. ಟ್ರೋಲ್ ಮಾಸ್ಟರ್, ಯುವ ಬೆಳ್ತಂಗಡಿ ಮತ್ತು ಫ್ಯಾಕ್ಟ್ ಆ್ಯಂಡ್ ಜಸ್ಟಿಸ್ ಯುವ ಬೆಳ್ತಂಗಡಿ ಗ್ರೂಪ್ ಸೇರಿ ಕೆಲ ಖಾತೆಗಳಲ್ಲಿ ಈ ರೀತಿಯಾದ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಇವುಗಳ ವಿರುದ್ಧ ಎಫ್ಐಆರ್ ಆಗಿದೆ. ಬಂಟ್ವಾಳ ನಗರ ಠಾಣೆಯಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ಈ ಸಂಬಂಧ ದಾಖಲಾಗಿರೋದು. ಈ ಘಟನೆ ಅದು ಒನ್ ವೇ ಲವ್. ಆಕೆ ಒಪ್ಪಲಿಲ್ಲ ಆತನ ಪ್ರೀತಿನ ಅನ್ನೋ ಕಾರಣಕ್ಕೆ ಆಕೆ ಮೇಲೆ ಆ ರೀತಿ ಬರ್ಬರವಾಗಿ ಮಚ್ಚಿಂದ ಕೊಚ್ಚಿ ಕೊಲೆ ಮಾಡಿರೋದು. ಇಡೀ ಸಮಾಜ ಆಘಾತಕ್ಕೊಳಗಾಗುವಂಥ ಘಟನೆ. ಆದರೆ ಅದ್ರ ಬಗ್ಗೆ ತಪ್ಪು ಮಾಹಿತಿಗಳನ್ನು ಹರಡುವಂಥ ಫೇಕ್ ಪೋಸ್ಟ್ಗಳು ಹಾಕಲಾಗಿತ್ತು. ಅಂಥವ್ರ ವಿರುದ್ಧ ಎಫ್ಐಆರ್ ಆಗಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಲಾವಣ್ಯ ಬರ್ಬರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪೋಸ್ಟ್ ಹಾಕಿದ ಹಿನ್ನೆಲೆ ಕೆಲ ಪೇಜ್ಗಳ ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಖಾತೆಗಳ ವಿರುದ್ಧ ಎಫ್ಐಆರ್ ಆಗಿದೆ. ಬಿಎನ್ಎಸ್ ಸೆಕ್ಷನ್ 78, 126, 103 ಹಾಗೂ ಆರ್ಮ್ಸ್ ಆಕ್ಟ್ ನಡಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಆರೋಪಿ ಬಜರಂಗ ದಳ ಕಾರ್ಯಕರ್ತ ಅಂತ ಹೇಳಿ ಆತನ ಫೋಟೋನ ಆ ರೀತಿ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಪೋಸ್ಟ್ ಮಾಡಲಾಗಿತ್ತು. ಆರೋಪಿಯ ಭಾವಚಿತ್ರಕ್ಕೆ ಕೇಸರಿ ಶಾಲು ಹಾಕಿ ಹಣೆಗೆ ತಿಲಕ ಇಟ್ಟು ಹಾಗೆ ಮಾಡಿ ಪೋಸ್ಟ್ ಮಾಡಿದ್ರು. ಸೊ ಈ ರೀತಿಯ ಸುಳ್ಳು ಪೋಸ್ಟ್, ಸಮಾಜದ ಶಾಂತಿ ಕದಡುವಂಥ ಬರಹಗಳನ್ನು ಹಾಕಿದ್ದಂಥ ಆರೋಪಗಳಿತ್ತು. ಆ ರೀತಿಯ ಪೇಜ್ಗಳ ವಿರುದ್ಧ ಎಫ್ಐಆರ್ ಆಗಿದೆ. ಟ್ರೋಲ್ ಮಾಸ್ಟರ್, ಯುವ ಬೆಳ್ತಂಗಡಿ ಮತ್ತು ಫ್ಯಾಕ್ಟ್ ಆ್ಯಂಡ್ ಜಸ್ಟಿಸ್ ಯುವ ಬೆಳ್ತಂಗಡಿ ಗ್ರೂಪ್ ಸೇರಿ ಕೆಲ ಖಾತೆಗಳಲ್ಲಿ ಈ ರೀತಿಯಾದ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಇವುಗಳ ವಿರುದ್ಧ ಎಫ್ಐಆರ್ ಆಗಿದೆ. ಬಂಟ್ವಾಳ ನಗರ ಠಾಣೆಯಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ಈ ಸಂಬಂಧ ದಾಖಲಾಗಿರೋದು. ಈ ಘಟನೆ ಅದು ಒನ್ ವೇ ಲವ್. ಆಕೆ ಒಪ್ಪಲಿಲ್ಲ ಆತನ ಪ್ರೀತಿನ ಅನ್ನೋ ಕಾರಣಕ್ಕೆ ಆಕೆ ಮೇಲೆ ಆ ರೀತಿ ಬರ್ಬರವಾಗಿ ಮಚ್ಚಿಂದ ಕೊಚ್ಚಿ ಕೊಲೆ ಮಾಡಿರೋದು. ಇಡೀ ಸಮಾಜ ಆಘಾತಕ್ಕೊಳಗಾಗುವಂಥ ಘಟನೆ. ಆದರೆ ಅದ್ರ ಬಗ್ಗೆ ತಪ್ಪು ಮಾಹಿತಿಗಳನ್ನು ಹರಡುವಂಥ ಫೇಕ್ ಪೋಸ್ಟ್ಗಳು ಹಾಕಲಾಗಿತ್ತು. ಅಂಥವ್ರ ವಿರುದ್ಧ ಎಫ್ಐಆರ್ ಆಗಿದೆ.